ನಾನೇ ನಿಮ್ಮನ್ನು ಆರಿಸಿಕೊಂಡಿದ್ದೇನೆ, ನೀವು ಲೋಕಕ್ಕೆ ಹೋಗಬೇಕು, ಸಫಲರಾಗಬೇಕು, ಆ ಫಲ ಶಾಶ್ವತವಾಗಿರಬೇಕೆಂದೇ ನಿಮ್ಮನ್ನು ನೇಮಿಸಿದ್ದೇನೆ ಎನ್ನುತ್ತಾರೆ ಪ್ರಭು. ಪಿತನ ಮತ್ತು ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ನಮ್ಮ ಪ್ರಭು ಯೇಸು ಕ್ರಿಸ್ತನವರ ಪ್ರಸಾದವು, ದೇವರ ಪ್ರೀತಿ, ಪವಿತ್ರಾತ್ಮನ್ಯೋನ್ಯತೆಯು ನಿಮ್ಮೆಲ್ಲರೊಡನೆ ಇರಲಿ. ಪ್ರಥಮವಾಗಿ ಕಳೆದ 31 ವರ್ಷ ಕಾಲ ದೇವರನ್ನು ಯಾಜಕ ದೀಕ್ಷೆಯನ್ನು ನೀಡಿ ಯಾಜಕತ್ವದ ವಿಶೇಷ ವರಪ್ರಸಾದಗಳಿಂದ ಮುನ್ನಡೆಸಿದ ಹಲವಾರು ವ್ಯಕ್ತಿಗಳಿಗೆ ಸೇವೆ ಮಾಡುವಂತೆ ನನ್ನ ಆಶೀರ್ವದಿಸಕ್ಕಾಗಿ ಆಯ್ದುಕೊಂಡದಕ್ಕಾಗಿ ತುಂಬು ಹೃದಯದ ಕೃತಜ್ಞತಾ ಬಲಿ ಪೂಜೆಯನ್ನು ದೇವರಿಗೆ ಸಮರ್ಪಿಸುತ್ತ ನನ್ನ ಪಾಲನಾ ಸೇವೆಗೆ ಒತ್ತು ಕೊಟ್ಟು ವಿವಿಧ ರೀತಿಯಲ್ಲಿ ಸಹಕರಿಸಿ ನನಗೆ ವಿವಿಧವಾದ ಪ್ರೋತ್ಸಾಹ ನೀಡಿದ ಎಲ್ಲ ಸಹೃದಯಗಳನ್ನು ನಾನು ಸ್ಮರಿಸುತ್ತೇನೆ. ಈ ಎಲ್ಲ ದಾನಿಗಳ ಮೂಲಕ ತಂದೆಯಾದ ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಈ ಪ್ರತಿಯೊಂದು ಕುಟುಂಬವನ್ನು ದೇವರಿಗೆ ತೇಜವಾಗಿ ಆಶೀರ್ವದಿಸಬೇಕೆಂದು ಅವರ ಪ್ರತ್ಯೇಕ ಕೋರಿಕೆಗಳಿಗಾಗಿ ಅರ್ಪಿಸುತ್ತೇನೆ. ಇದೇ ಸಂದರ್ಭದಲ್ಲಿ ಇಂದು ನಮ್ಮ ಧರ್ಮಕ್ಷೇತ್ರದಲ್ಲಿ 12 ಜನ ಉಪಯಾಜಕ ದೀಕ್ಷೆಯನ್ನು ಪಡೆಯಲಿದ್ದಾರೆ. ಅದರಲ್ಲಿ ಪ್ರತ್ಯೇಕವಾಗಿ ನಮ್ಮ ಧರ್ಮಕೇಂದ್ರಕ್ಕೆ ಸೇರಿರುವ ಬ್ರದರ್ ಫರ್ನಾಂಡಿಸ್ ಹಾಗೂ ಬ್ರದರ್ ಆಂಟಿ, ಬ್ರದರ್ ಬ್ರಿಟೋ ಇವರಿಗಾಗಿ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಗುರು ದೀಕ್ಷೆ, ಯಾಜಕ ದೀಕ್ಷೆ, ಉಪಯಾಜಕರ ದೀಕ್ಷೆ ಒಂದು ಶ್ರೇಷ್ಠ ವರಪ್ರಸಾದ ವರದಾನ. ಅದರ ಮಹತ್ವವನ್ನು ಅರಿತು ಅದರ ಮಹಿಮೆಯನ್ನು ತಮ್ಮ ಸೇವಾಜನದ ಮೂಲಕ ಸಾರುವಂತೆ ಇವರೆಲ್ಲರೂ ಪೂರ್ಣ ಮನಸ್ಸಿನಿಂದ, ಪೂರ್ಣ ಹೃದಯದಿಂದ ಈ ಜೀವನವನ್ನು ಅಂಗೀಕರಿಸುವಂತೆ ಅವರಿಗಾಗಿ ಪ್ರಾರ್ಥಿಸೋಣ. ಇದೇ ಸಂದರ್ಭದಲ್ಲಿ ಕೊರೋನಾ ವೈರಸ್ ಸೋಂಕಿಗೆ ಬಲಿಯಾಗಿರುವ ಎಲ್ಲ ವ್ಯಕ್ತಿಗಳನ್ನು, ವಿಶೇಷವಾಗಿ ಸಬ್ರೀನಾ ಈಗೀಗ ಒಳ್ಳೆಯ ಆರೋಗ್ಯವನ್ನು ಗಮನಿಸಬೇಕೆಂದು, ಈಗೀಗ ಶಿವಪ್ರಸವಾಗಲೆಂದು ಹಾಗೂ ಇಲ್ಲಿ ನಡೆದಿರುವ ನಿಮ್ಮ ಪ್ರತಿಯೊಬ್ಬರ ಪ್ರತ್ಯೇಕ ಕೋರಿಕೆಗಳಿಗಾಗಿ ಈ ಬಲಿ ಪೂಜೆಯನ್ನು ಸಮರ್ಪಿಸುತ್ತೇನೆ. ನಾವು ಬಂದಿರುವುದು ನಿಮಗೆ ಶುಭ ಸಂದೇಶವನ್ನು ಸಾರುವುದಕ್ಕೆ. ನೀವು ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡಿದ ಜೀವಂತ ದೇವರ ಭಕ್ತರಾಗಬೇಕು. ನಮಗೆಲ್ಲ ಹೆಗ್ಗು, ನಮಗೆಲ್ಲ ಮಹಿಮೆ ನಿನ್ನ ನಾಮಕ್ಕೆ ಸಲ್ಲಲಿ. ಆ ಮಹಿಮೆ ಹಲ್ಲೆಲೂಯಾ. ಪಿತನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮನಿಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮಗೆ ನೆನಪಿಗೆ ತರುವರು. ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವನೇ ನನ್ನನ್ನು ಪ್ರೀತಿಸುವನು. ಯೇಸು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ, ನಾವು ದೇವರ ಸಾಧಾರಣ ಭಕ್ತರಾಗಿರದೆ ಅವರ ಆರಾಧಕರಾಗಿ ಅವರನ್ನು ಎಡೆಬಿಡದೆ ಅರಿಕೆ ಮಾಡುವರಾಗಿ ಜೀವಿಸಬೇಕಾಗಿದೆ. ಹೀಗೆ ಜೀವಿಸುವಾಗ ನಾವು ದೇವರ ಮಕ್ಕಳನ್ನು ಎನಿಸಿಕೊಳ್ಳುತ್ತೇವೆ.
ಹೀಗಿರಲು ಎಷ್ಟರ ಮಟ್ಟಿಗೆ ಆ ದೇವರ ಪ್ರಸನ್ನತೆಯನ್ನು, ದೇವರ ಪ್ರತ್ಯಕ್ಷತೆಯನ್ನು, ಪವಿತ್ರಾತ್ಮರ ಇರುವಿಕೆಯನ್ನು ನಾವು ಪ್ರತಿಷ್ಠಾಪಿಸಿ ಬದುಕುತ್ತಿದ್ದೇವೆ ನಮ್ಮನೆ ಪ್ರಶ್ನಿಸೋಣ. ಇದಕ್ಕೆ ಒಳ್ಳೆಯ ಉದಾಹರಣೆ ಇಂದಿನ ಮೊದಲನೇ ವಾಚನದಲ್ಲಿ ಪೌಲ್ ಮತ್ತು ಬರ್ನಬ ಅನ್ಯ ಜನರನ್ನು ಸಂಧಿಸಿದ ಮಾತ್ರವಲ್ಲದೆ ಅವರಿಲ್ಲದ ಕುಂದುಕೊರತೆಗಳನ್ನು ಈಡೇರಿಸಲು ಯತ್ನಿಸಿದರು. ಮುಖ್ಯವಾಗಿ ಒಬ್ಬ ಪುಟ್ಟನಿಗೆ ಎದ್ದು ನಡೆಯುವ ಶಕ್ತಿಯನ್ನು ನೀಡಿ ಅವರ ಮಧ್ಯೆ ದೈವತ್ವವನ್ನು, ದೈವರ ಶಕ್ತಿಯನ್ನು ಪ್ರತಿಷ್ಠಾಪಿಸಿದರು. ಇದನ್ನು ಕಂಡ ಜನರು ದೇವರೇ ನಮ್ಮ ಮಧ್ಯೆ ಇಳಿದು ಬಂದಿದ್ದಾರೆ, ಅವರನ್ನು ಆರಾಧಿಸುವುದಕ್ಕೂ ಅವರಿಗೆ ಬಲಿಯನ್ನು ಅರ್ಪಿಸಲು ಮುಂದಾದರು. ಆದರೆ ಅವರನ್ನು ತಡೆಗಟ್ಟಿ, ಮನುಷ್ಯರೇ, ನಾವು ಸಾಧಾರಣ ಮನುಷ್ಯರು, ನೀವು ಮಾಡಬೇಕಾದದೆಲ್ಲವೂ ಜೀವಂತ ದೇವರನ್ನು ನಿಮ್ಮ ಬಾಳಿನಲ್ಲಿ ಅಂಗೀಕರಿಸಿ ಅವರನ್ನು ನೀವು ಪೂಜಿಸಬೇಕು. ಹೌದು ಪ್ರೀತಿಯ ಸಹೋದರ ಸಹೋದರಿ, ದೇವರನ್ನು ಪ್ರೀತಿಸುವರ ಮಧ್ಯೆ ಎಂತೆಂಥ ಅದ್ಭುತ ಕಾರ್ಯ ನಡೆಯಲು ಸಾಧ್ಯ ಎಂಬುದಕ್ಕೆ ಇದೊಂದು ಮಹಾಸೂಚನೆ. ಖಂಡಿತವಾಗಿ ಅಲ್ಲೋಲ ಕಲ್ಲೋಲವಾಗಿರುವ ನಮ್ಮ ಸಮಾಜ, ಈ ಪ್ರಪಂಚ ತಡರಿಸುವ ಈ ಸಂದರ್ಭದಲ್ಲಿ, ಕತ್ತರಿಸುತ್ತಿರುವ ಈ ಸಂದರ್ಭದಲ್ಲಿ ತಮ್ಮಲ್ಲಿ ಅನೇಕ ಗಾಯಗಳನ್ನು, ರೋಗ ರುಜಿನಗಳನ್ನು ಹೊತ್ತುಕೊಂಡಿರುವ ಈ ಸಮಾಜಕ್ಕೆ ನಾವು ದೈವ ಸ್ಪರ್ಶವನ್ನು ದೇವರು ಅನುಗ್ರಹಿಸಿ, ಸೌಖ್ಯವನ್ನು ಅನುಗ್ರಹಿಸಿ ಗುಣಪಡಿಸಬೇಕೆಂದು ಯಾಚಿಸಬೇಡಿ. ಇಂತಹ ಗಾಯಗಳು ಉಂಟಾಗುವುದಕ್ಕೆ ನಮ್ಮ ಪಾಪಗಳು ಕಾರಣವಾಗಿದ್ದರೆ ನಾವು ಕಟ್ಟಿಕೊಂಡ ಪಾಪಗಳಿಗಾಗಿ ದೇವರಲ್ಲಿ ಕ್ಷಮೆ ಯಾಚಿಸ ಈ ಬಲಿ ಪೂಜೆಯಲ್ಲಿ ಯೋಗ್ಯತೆಯಲ್ಲಿ ಭಾಗವಹಿಸೋಣ. ಸರ್ವಶಕ್ತ ದೇವರಿಗೂ ಪಾಪಗಳನ್ನು ಕ್ಷಮಿಸಿ ನಮ್ಮ ನಿತ್ಯ ಜೀವಕ್ಕೆ ಕರೆದೊಯ್ಯಲಿ.
ಕ್ರಿಸ್ತರ ಅನಂತ ಯಾಜಕತ್ವದಲ್ಲಿ ಭಾಗಿಯಾಗಲು ಧರ್ಮಸಭೆಯ ಸೇವೆಯನ್ನು ಕೈಗೊಳ್ಳಲು ಅಪಾತ್ರನಾದ ನನ್ನನ್ನು ಆಯ್ಕೆ ಮಾಡಿದ್ದೀರಿ. ಶುಭ ಸಂದೇಶವನ್ನು ಆಸಕ್ತಿಯಿಂದಲೂ ವಿನಯದಿಂದಲೂ ನಾನು ಬೋಧಿಸುವಂತೆಯೂ ನಿಮ್ಮ ರಾಶಿಗಳ ಪ್ರಾಮಾಣಿಕ ಮೇಲ್ವಿಚಾರಕನಾಗುವಂತೆಯೂ ಅನುಗ್ರಹಿಸಿದೆ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ವೇಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾದ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೇ ವಾಚನ. ಪ್ರೇಷಿತರ ಕಾರ್ಯಕಲಾಪಗಳಿಂದ ವಾಚನ. ನಾವು ಬಂದಿರುವುದು ನಿಮಗೆ ಶುಭ ಸಂದೇಶವನ್ನು ಸಾರುವುದಕ್ಕೆ. ನೀವು ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡಿದ ಜೀವಂತ ದೇವರ ಭಕ್ತರಾಗಬೇಕು. ಅಧ್ಯಾಯ 14 ದೈವವಚನಗಳು 5ರಿಂದ 18ರವರೆಗೆ. ಅನ್ಯ ಧರ್ಮದವರು ಮತ್ತು ಯಹೂದ್ಯರು ತಮ್ಮ ಅಧಿಕಾರಿಗಳೊಡನೆ ಸೇರಿ ಪ್ರೇಷಿತರಿಗೆ ಕಿರುಕುಳ ಕೊಡಲು ಹಾಗೂ ಅವರ ಮೇಲೆ ಕಲ್ಲು ತೂರಲು ಪ್ರಯತ್ನಿಸಿದರು. ಇದನ್ನರಿತುಕೊಂಡ ಪ್ರೇಷಿತರು ಅಲ್ಲಿಂದ ಪಲಾಯನ ಮಾಡಿ ಲುಕಾವೋನಿಯಾದ ಪಟ್ಟಣಗಳಾದ ಲೂಸ್ತ್ರಾ ಮತ್ತು ದೇರ್ಬೆಗೂ ಅದರ ಸುತ್ತಮುತ್ತಲ ಪ್ರದೇಶಗಳಿಗೂ ಹೊರಟು ಹೋದರು. ಅಲ್ಲೂ ಶುಭ ಸಂದೇಶವನ್ನು ಸಾರತೊಡಗಿದರು. ಲೂಸ್ತ್ರಾದಲ್ಲಿ ಒಬ್ಬ ಕುಂಟನಿದ್ದ. ಅವನೊಬ್ಬ ಹುಟ್ಟು ಕುಂಟ, ಎಂದೂ ಕಾಲೂರಿ ನಡೆದವನಲ್ಲ. ಒಮ್ಮೆ ಅವನು ಕುಳಿತಲ್ಲೇ ಪೌಲನ ಮಾತುಗಳನ್ನು ಆಲಿಸುತ್ತಿದ್ದನು. ಆಗ ಪೌಲನು ಅವನನ್ನೇ ದಿಟ್ಟಿಸಿ ನೋಡಿದನು. ಅವನಲ್ಲಿ ಸ್ವಸ್ಥ ಪಡೆಯುವಷ್ಟು ವಿಶ್ವಾಸವನ್ನು ಕಂಡು ಸ್ವರವೆತ್ತಿ, ಎದ್ದೇಳು, ಕಾಲೂರಿ ನೆಟ್ಟಗೆ ನಿಲ್ಲು ಎಂದು ಹೇಳಿದನು. ಆ ಮನುಷ್ಯನು ನೆಗೆದು ನಿಂತು ನಡೆಯಲಾರಂಭಿಸಿದನು. ಪೌಲನು ಮಾಡಿದ ಈ ಮಹತ್ ಕಾರ್ಯವನ್ನು ಜನಸಮೂಹವು ನೋಡಿತು. ದೇವರುಗಳೇ ಮನುಷ್ಯ ರೂಪದಲ್ಲಿ ನಮ್ಮಲ್ಲಿಗೆ ಬಂದಿದ್ದಾರೆ ಎಂದು ತಮ್ಮ ಲುಕಾವೋನಿಯ ಭಾಷೆಯಲ್ಲಿ ಗಟ್ಟಿಯಾಗಿ ಕೂಗಲಾರಂಭಿಸಿತು. ಆ ಜನರು ಬರ್ನಾಬನನ್ನು ಜೇಯೂಸ್ ದೇವರೆಂದು, ಪೌಲನು ಮುಖ್ಯ ಭಾಷಣಕಾರನಾದುದರಿಂದ ಅವನನ್ನು ಹೇರ್ಮೆ ದೇವರೆಂದು ಕರೆಯಲಾರಂಭಿಸಿದರು. ಆ ಜೇಯೂಸ್ ದೇವರ ಗುಡಿ ಪಟ್ಟಣದ ಮುಂದೆಯೇ ಇತ್ತು. ಅಲ್ಲಿಯ ಅರ್ಚಕನು ದ್ವಾರದ ಬಳಿಗೆ ಹೋರಿಗಳನ್ನು, ಹೂವಿನ ಹಾರಗಳನ್ನು ತೆಗೆದುಕೊಂಡು ಬಂದನು. ಜನರೊಡನೆ ಸೇರಿ ಪ್ರೇಷಿತರಿಗೆ ಬಲಿಯನ್ನು ಅರ್ಪಿಸಬೇಕೆಂದಿದ್ದನು. ಇದನ್ನು ಕೇಳಿದ ಬರ್ನಾಬ ಮತ್ತು ಪೌಲರು ಸಿಟ್ಟಿನಿಂದ ತಮ್ಮ ಮೇಲಂಗಿಗಳನ್ನು ಹರಿದು ಜನಸಂದಾಣಿಯತ್ತ ಧಾವಿಸಿ ಹೀಗೆಂದು ಕೂಗಿ ಹೇಳಿದರು: ಮಹಾಜನರೇ, ನೀವು ಮಾಡುತ್ತಿರುವುದೇನು? ನಾವು ನಿಮ್ಮಂತೆ ಕೇವಲ ನರಮಾನವರು. ನಾವು ಬಂದಿರುವುದು ನಿಮಗೆ ಶುಭ ಸಂದೇಶವನ್ನು ಸಾರುವುದಕ್ಕೆ. ನೀವು ಈ ನಿರರ್ಥಕ ಕಾರ್ಯವನ್ನು ಬಿಟ್ಟು ಬಿಡಬೇಕು. ಭೂಮಿ ಆಕಾಶವನ್ನು, ಸಮುದ್ರ ಸರೋವರವನ್ನು ಮತ್ತು ಅವುಗಳಲ್ಲಿರುವ ಸಮಸ್ತ ಸೃಷ್ಟಿಯನ್ನು ಉಂಟು ಮಾಡಿದ ಜೀವಂತ ದೇವರ ಭಕ್ತರಾಗಬೇಕು. ಇಂದಿನ ಕಾಲದಲ್ಲಿ ಸಮಸ್ತ ಜನಾಂಗಗಳು ತಮಗೆ ಇಷ್ಟ ಬಂದಂತೆ ನಡೆಯಲೆಂದು ದೇವರು ಬಿಟ್ಟು ಬಿಟ್ಟರು. ಆದರೆ ತಮ್ಮ ಅಸ್ತಿತ್ವವನ್ನು ಅರಿತುಕೊಳ್ಳುವಂತೆ ಸುಕೃತ್ಯಗಳ ಸಾಕ್ಷ್ಯ ನೀಡುತ್ತಲೇ ಬಂದಿದ್ದಾರೆ. ನಿಮಗೆ ಆಕಾಶದಿಂದ ಮಳೆಯನ್ನು, ಸಕಾಲಕ್ಕೆ ಬೆಳೆಯನ್ನು ಕೊಡುತ್ತಾ ಆಹಾರವನ್ನು ಒದಗಿಸಿ ನಿಮ್ಮ ಹೃದಯವನ್ನು ಪರಮಾನಂದಗೊಳಿಸುತ್ತಾ ಬಂದಿದ್ದಾರೆ. ಪ್ರೇಷಿತರು ಇಷ್ಟು ಹೇಳಿದರೂ ಜನರು ತಮಗೆ ಬಲಿ ಅರ್ಪಿಸುವುದನ್ನು ತಡೆಯುವುದು ಕಷ್ಟ ಸಾಧ್ಯವಾಗಿತ್ತು. ಪ್ರಭುವಿನ ವಾಕ್ಯವಿದು. ನಿಮ್ಮ ಉತ್ತರ: ಅಲ್ಲೆಲೂಯಾ, ಅಲ್ಲೆಲೂಯಾ, ಅಲ್ಲೆಲೂಯಾ. ನಮಗಲ್ಲ ಹೇ ಪ್ರಭು, ನಮಗಲ್ಲ ಮಹಿಮೆ, ನಿನ್ನ ನಾಮಕ್ಕೆ ಸಲ್ಲಲಿ ಆ ಮಹಿಮೆ. ನಿನ್ನ ನೀತಿ ಸತ್ಯತೆಗಳ ನಿಮಿತ್ತವೇ ಅನ್ಯ ಜನರು ನುಡಿಯುವುದೆಂದು ಅವರ ದೇವರಲ್ಲಿ ಎಂದು. ಶ್ಲೋಕ: ಪರದಲ್ಲಿಹನು ನಮ್ಮ ದೇವನು, ಗೈವನು ತನಗಿಷ್ಟ ಬಂದುದನ್ನು. ಅವರ ವಿಗ್ರಹ ಬರೀ ಬೆಳ್ಳಿ ಬಂಗಾರ,
ಅವು ಮಾನವನ ಕೈಕೆಲಸಗಳು ಮಾತ್ರ. ಶ್ಲೋಕ: ಇಹ ಪರಗಳನ್ನು ಉಂಟು ಮಾಡಿದ ಪ್ರಭುವಿನಿಂದ ಲಭಿಸುವಂತಾಗಲಿ ನಿಮಗೆ ಆಶೀರ್ವಾದ. ಪ್ರಭುವಿಗೆ ಸ್ವಂತವಾದದ್ದು ಪರಲೋಕ, ನರರಿಗೆ ಕೊಟ್ಟಿಹನಾಥನು ಭೂಲೋಕ. ಶ್ಲೋಕ: Alleluia, 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 ಪುನರುತ್ಥಾನರಾದ ಪ್ರಭು ಯೇಸು ತಮ್ಮ ಪವಿತ್ರ ರಕ್ತದಿಂದ ರಕ್ಷಿಸಿದ ನಮಗೆ ತಮ್ಮನ್ನೇ ಸಾಕ್ಷಾತ್ಕರಿಸಿದ್ದಾರೆ. ಪವಿತ್ರಾತ್ಮನು ನಿಮಗೆ ಎಲ್ಲವನ್ನು ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು. ಅಲ್ಲೇಲೂಯಾ, 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 ಅಲ್ಲೇಲೂಯಾ. ಪ್ರಭು ನಿಮ್ಮೊಡನೆ ಇರಲಿ. ಪುನೀತ ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. 14ನೇ ಅಧ್ಯಾಯ 21ರಿಂದ 25 ತನಕ. ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಡುವೆನು ಎಂದರು. ಆಗ ಯೂದನು, ಈತ ಇಸ್ಕರಿಯೋತನ ಯೂದನಲ್ಲ, ಪ್ರಭು ನೀವು ಈ ಲೋಕಕ್ಕೆ ನಿಮ್ಮನ್ನು ಸಾಕ್ಷಾತ್ಕರಿಸಿಕೊಳ್ಳದೆ ನಮಗೆ ಮಾತ್ರ ಸಾಕ್ಷಾತ್ಕರಿಸಿಕೊಳ್ಳುತ್ತೀರಲ್ಲ, ಏಕೆ ಎಂದು ಕೇಳಿದನು. ಆಗ ಯೇಸು, ನನ್ನನ್ನು ಪ್ರೀತಿಸುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವನು. ಅವನನ್ನು ನನ್ನ ಪಿತನು ಪ್ರೀತಿಸುವರು ಮತ್ತು ನಾವಿಬ್ಬರು ಅವನ ಬಳಿ ಬಂದು ಅವನಲ್ಲಿ ನೆಲೆಸುವೆವು. ನನ್ನನ್ನು ಪ್ರೀತಿಸದೇ ಇರುವವನು ನನ್ನ ಮಾತನ್ನು ಕೈಗೊಂಡು ನಡೆಯುವುದಿಲ್ಲ. ನೀವು ಕೇಳುತ್ತಿರುವ ಮಾತು ನನ್ನದಲ್ಲ, ನನ್ನನ್ನು ಕಳುಹಿಸಿದ ಪಿತನದೇ. ನಾನು ನಿಮ್ಮೊಡನೆ ಇರುವಾಗಲೇ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಆದರೆ ಪಿತನು ನನ್ನ ಹೆಸರಿನಲ್ಲಿ ಕಳುಹಿಸಿಕೊಡುವ ಪೋಷಕರಾದ ಪವಿತ್ರಾತ್ಮ ನಿಮಗೆ ಎಲ್ಲವನ್ನೂ ಬೋಧಿಸಿ ನಾನು ಹೇಳಿರುವುದನ್ನೆಲ್ಲ ನಿಮ್ಮ ನೆನಪಿಗೆ ತರುವರು ಎಂದರು. ನಮ್ಮನ್ನು ಪ್ರತ್ಯೇಕವಾಗಿ ಯಥೇಚ್ಛವಾಗಿ ಪ್ರೀತಿಸುವ ಪ್ರಭು ಕ್ರಿಸ್ತರ ಶುಭ ಸಂದೇಶ.
ಬಳಲುತ್ತಿರುವ ಎಲ್ಲ ಸಹೋದರ ಸಹೋದರಿಯರು, ಇವರಿಗೆ ಆರೈಕೆ ಮಾಡುತ್ತಿರುವ ಎಲ್ಲ ವೈದ್ಯರನ್ನು, ಇದರ ವಲಯಗಳಿಗೆ ಸೇರಿದ ಸೇವಕರನ್ನು, ಅವರ ಕುಟುಂಬಗಳನ್ನು ತಂದೆಯ ದೇವರಿಗೆ ಕಾಣಿಸುವ ವೇಳೆಯಲ್ಲಿ ನನ್ನ ಮತ್ತು ನಿಮ್ಮ ಬಲಿಪಿತರಾದ ಕೃಪೆಗೆ ಆಪ್ತಿ ಪ್ರಾರ್ಥಿಸೋಣ. ಪ್ರಭು ನಿಮ್ಮ ಸೇವೆಯನ್ನು ಮತ್ತಷ್ಟು ಅಗಾಧವಾಗಿ ಮಾಡಲು ನೆರವಾಗುವಂತೆ ನಿಮಗೆ ಸ್ತುತಿ ಬಳಿಯನ್ನು ಅರ್ಪಿಸುತ್ತಿದ್ದೇವೆ. ಹೀಗೆ ನನ್ನ ಹರತೆಯನ್ನು ಲೆಕ್ಕಿಸದೆ ತಾವು ಅನುಗ್ರಹಿಸಿದನ್ನು ತಮ್ಮ ದಯೆಯಿಂದಲೇ ಸಂಪೂರ್ಣತೆಗೆ ತನ್ನಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಹೆಣ್ಮರುಗಳನ್ನು ಸ್ವರ್ಗದೆಡೆಗೆ ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು ಎಲ್ಲ ಕಾಲಗಳಲ್ಲೂ ನಿಮ್ಮನ್ನು ಸ್ತುತಿಸುವುದು, ವಿಶೇಷವಾಗಿ ನಮ್ಮ ಪಾಸ್ಕ ಬಲಿಯಾದ ಕ್ರಿಸ್ತರು ಅರ್ಪಿತರಾದ ಈ ಕಾಲದಲ್ಲಿ ಅತ್ಯಾಡಂಬರದಿಂದ ನಿಮ್ಮನ್ನು ಕೊಳ್ಳಾಡುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಕ್ರಿಸ್ತರು ತಮ್ಮ ಶರೀರವನ್ನೇ ಬಲಿಯನ್ನಾಗಿ ಅರ್ಪಿಸುವ ಮೂಲಕ ಹಳೆಯ ಒಡಂಬಡಿಕೆ ಯಜ್ಞಗಳನ್ನು ತಮ್ಮ ಶಿಲುಬೆಯ ವಾಸ್ತವತೆಯಲ್ಲಿ ಪರಿಪೂರ್ಣಗೊಳಿಸಿದರು. ತಮ್ಮನ್ನೇ ನಮ್ಮ ರಕ್ಷಣೆಗಾಗಿ ನಿಮಗೆ ಸಮರ್ಪಿಸುತ್ತ ತಾವೇ ಯಾಜಕ, ತಾವೇ ಯಜ್ಞವೇದಿಕೆ, ತಾವೇ ಯಜ್ಞದ ಕುರಿಮರಿ ಎಂಬುದನ್ನು ತೋರ್ಪಡಿಸಿದರು. ಪಾಸ್ಕಾಮಾದಾನದಿಂದ ತುಂಬಿ ಎಲ್ಲ ದೇಶಗಳು ಜನಾಂಗಗಳು ನಿಮ್ಮ ಸ್ತುತಿಯಲ್ಲಿ ಉಲ್ಲಾಸಿಸುತ್ತವೆ. ಅಂತೆಯೇ ಸ್ವರ್ಗೀಯ ಶಕ್ತರು ದೂತಗಣಗಳು ಒಂದಾಗಿ ನಿಮ್ಮ ಮಹಿಮೆಯ ನಿರಂತರ ಗೀತೆಯನ್ನು ಹಾಡುತ್ತಾ ಘೋಷಿಸುವುದೇನೆಂದರೆ ಪರಿಶುದ್ಧ ಪರಿಶುದ್ಧರು ಸೇನೆಗಳ ನಾಯಕರು ಕರ್ತರು, ಪರಿಶುದ್ಧ ಪರಿಶುದ್ಧರು ಸೇನೆಗಳ ನಾಯಕರು ಕರ್ತರು.
ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ಮುಖಾಂತರ ನೀವು ಪವಿತ್ರಾತ್ಮನ ಕ್ರಿಯಾಶಕ್ತಿಯಿಂದ ಸಕಲವನ್ನು ಸಜೀವಗೊಳಿಸಿ ಪಾವನಗೊಳಿಸುತ್ತೀರಿ. ಸೂರ್ಯೋದಯದಿಂದ ಅಸ್ತಮಾನದವರೆಗೆ ನಿಮ್ಮ ನಾಮಕ್ಕೆ ನಿರ್ಮಲ ಬಲಿಯನ್ನು ಅರ್ಪಿಸುವಂತೆ ನಿಮ್ಮ ಪ್ರತಿಯನ್ನು ಸತತವು ನಿಮ್ಮೊಂದಿಗೆ ಒಟ್ಟುಗೂಡಿಸುತ್ತೀರಿ. ಆದುದರಿಂದ ಪ್ರಭು ಪ್ರತಿಷ್ಠಾಪಿಸಲು ಮಲ್ಲಿಗೆ ತಂದಿರುವ ಈ ಕೊಡುಗೆಗಳನ್ನು ಅದೇ ಪವಿತ್ರಾತ್ಮರ ಮುಖಾಂತರ ದಯೆಯಿಂದ ಪಾವನಗೊಳಿಸಿರಿ. ಇವು ನಮ್ಮ ಪ್ರಭು ನಿಮ್ಮ ಪುತ್ರರು ಆದ ಯೇಸು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತವಾಗುವಂತೆ ಅವರ ಕಟ್ಟಳೆಯಂತೆ ರಹಸ್ಯಗಳನ್ನು ಆಚರಿಸುತ್ತಿರುವ ನಾವು ನಿಮ್ಮನ್ನು ಧೈರ್ಯದಿಂದ ಯಾಚಿಸುತ್ತೇವೆ. ಅವರನ್ನು ಪರಾಧೀನ ಮಾಡಲಾದ ರಾತ್ರಿ ಅವರು ತಾವೇ ರೊಟ್ಟಿಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ಆ ರೊಟ್ಟಿಯನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂದೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ತಮ್ಮ ತಂದೆಯಾದ ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಆಶೀರ್ವದಿಸಿ ಅಪಾನ ಪಾತ್ರೆಯನ್ನು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಮರಣವನ್ನು ಯೇಸು ಜಯಿಸಿದನು, ಪುನರುತ್ಥಾನವನ್ನು ಯೇಸು ಜೀವಿಸಿದನು. ಹಾಲೆಲೂಯಾ, ಮರಳಿ ಬರುವನು, ಯೇಸು ಮರಳಿ ಬರುವನು. ಆದ್ದರಿಂದ ಪ್ರಭು ನಿಮ್ಮ ಪುತ್ರನ ರಕ್ಷಣಾ ಯಾತನೆ, ಅವರ ಅದ್ಭುತಕರ ಪುನರುತ್ಥಾನ ಹಾಗೂ ಸ್ವರ್ಗಾರೋಹಣ
ಅವರ ಪುನರಾಗಮನಿಸಿರುವ ನಾವು ಈ ಪವಿತ್ರ ಜೀವಿತ ಬಲಿ ನಮಗೆ ಕೃತಜ್ಞಾರ್ಥವಾಗಿ ಅರ್ಪಿಸುತ್ತೇವೆ. ನಿಮ್ಮ ಧರ್ಮಸಭೆ ಬಲಿ ಕಾಣಿಕೆಯನ್ನು ವೀಕ್ಷಿಸಿರಿ. ನಿಮ್ಮ ಪುತ್ರ ಮರಣದ ಮೂಲಕ ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಿ ನೀವು ಇಚ್ಛಿಸಿದ ಈ ಬಲಿಯನ್ನು ಅಂಗೀಕರಿಸಿರಿ. ಅವರ ಶರೀರ ಮತ್ತು ರಕ್ತದಿಂದ ಪೋಷಿತರಾದ ನಮ್ಮನ್ನು ಅವರ ಪವಿತ್ರಾತ್ಮ ಭರಿತರಾಗಿ ಕ್ರಿಸ್ತನಲ್ಲಿ ಒಂದೇ ಶರೀರ ಮತ್ತು ಒಂದೇ ಆತ್ಮವಾಗಿರುವಂತೆ ಅನುಗ್ರಹಿಸಿರಿ. ಅವರೇ ನಮ್ಮನ್ನು ನಿಮಗೆ ನಿತ್ಯ ಕಾಣಿಕೆಯನ್ನಾಗಿ ಮಾಡಲಿ. ನಿಮ್ಮಿಂದ ಆಯ್ಕೆಯಾದವರೊಂದಿಗೆ ಎಲ್ಲರಿಗಿಂತ ಮಿಗಿಲಾಗಿ ಅತಿ ಪೂಜ್ಯ ದೇವಮಾತೆ ಕನ್ಯಾಮರಿ ಮರುವರೊಂದಿಗೂ ಆಕೆಯ ಪತಿ ಸಂತ ಜೋಸಫರೊಂದಿಗೂ ಪುನೀತ ಪ್ರೇಷಿತರೊಂದಿಗೂ ಮಹಿಮಾಭರಿತ ರಕ್ತ ಸಾಕ್ಷಿಗಳೊಂದಿಗೂ ಪುನೀತ ಪೇತ್ರ ಮತ್ತು ಪೌಲರು ಜೂತೆ ತೋಮಾಸರು ಜೇಮ್ಸ್ ಯೋಹಾನ ಮುಂತಾದ ಮಾತ್ರ ಲೂಕಾಸ್ Fernando Pedro pediu de ter irmã. Santa Alfonso Memorial filmar que nada. Quando a gente pergunta da, aí que tu diz da Antonia, passa Antonia que tu reclama. Santa Francis of France, the Saint Francis. Snarky Yohan. John Peter, John Bosco, Jean Shanti, Jerusalem, Marius. This John Paul, Epaphras John, Sir John Chrysostom, Sir Julian Justin, St. Thomas Aquinas, Theoden, Fried, St. Peter Griffith, Gabriel Smith, Brothers, Vincent Paul, January, and Dave Sarpade, St. Dominic Savi, St. Catherine Chavra, Frazier, Gregory Marivati, St. Augustine Magatham, the Scholastica, Limas, the Rose, the Philomena, the Helen, the Henry, St. Benedict, the Big with the Pope, Jason. Kiri Prithish with the Fosna of Margaret Hatin the Bhaktiranath Magna Maria, the Padre of Patrick, the Renolist, Sebastian, and Mas Jordan, the 16th February. So the Louis Gerard, the Bernadette, the Louis, Sri Vijitama. ಸಕಲ ಸಂತರೊಂದಿಗೆ ನಿಮ್ಮ ನಿತ್ಯಾತ್ಮಕ ಬಾಧ್ಯಸ್ಥರಾಗಿ ಮಾಡಲಿ. ನಿಮ್ಮ ಸನ್ನಿಧಿಯಲ್ಲಿ ಇವರು ಮಾಡುವ ನಿರಂತರ ಭಿನ್ನದಿಂದ ನಿಮ್ಮ ಎಂದೂ ತಪ್ಪದ ನೆನಪಿನಲ್ಲಿ ನಾವು ಭರವಸೆ ಇಟ್ಟಿದ್ದೇವೆ. ಪ್ರಭು ನಮ್ಮನ್ನು ನಿಮ್ಮೊಡನೆ ಸಂಧಾನಗೊಳಿಸಿ ಬಲಿಯುಡಿ ಲೋಕದ ಶಾಂತಿ ಹಾಗೂ ಪ್ರಕರಣ ನೆರವಾಗಲೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ಸೇವಕರಾದ ನಿಮ್ಮ ವಿಶ್ವಗಳು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಪೀಠ ಪ್ರಚಾರಕರೊಂದಿಗೂ ಧರ್ಮಾಧ್ಯಕ್ಷ ವರ್ಗದವರೊಂದಿಗೂ ಸಕಲ ಯಾಜಕರೊಂದಿಗೂ ನೀವು ನಿಮಗಾಗಿ ಉಳಿಸಿಕೊಂಡು ಸರ್ವ ಜನರೊಂದಿಗೂ ಭೂಲೋಕದಲ್ಲಿ ಯಾತ್ರಿಸಿದ ನಿಮ್ಮ ಧರ್ಮಸಭೆಯ ಪ್ರೀತಿ ಮತ್ತು ವಿಶ್ವಾಸ ಸ್ಥಿರಗೊಳಿಸಿರಿ. ದಯಮಯ ತಂದೆಯೇ, ನಿಮ್ಮ ಸಮ್ಮುಖಕ್ಕೆ ನೀವು ಕರೆದಿರುವ ನಿಮ್ಮ ಕುಟುಂಬದ ಪ್ರಾರ್ಥನೆಗಳನ್ನು ಪ್ರಸನ್ನ ಆಲಿಸಿರಿ. ಭೂಲೋಕದಾದ್ಯಂತ ಹರಡಿರುವ ನಿಮ್ಮ ಮಕ್ಕಳನ್ನೆಲ್ಲ ಕಣ್ಣಿಂದ ನಿಮ್ಮೊಡನೆ ಒಂದುಗೂಡಿಸಿರಿ. ನಮ್ಮ ದಿವಂಗತ ಸಹೋದರ ಸಹೋದರಿ ನಿಮಗೆ ಮೆಚ್ಚುಗೆಯಾಗುವಂತೆ ಮಾಡಿ ಲೋಕದಲ್ಲಿ ತಿರುಳುವ ಎಲ್ಲರೂ ದಯಮಾಡಿ ನಮ್ಮ ರಾಜ್ಯಕ್ಕೆ ಸೇರಿಸಿಕೊಳ್ಳಲಿ. ಅಲ್ಲಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮ ಮಹಿಮೆಯ ಪರಿಪೂರ್ಣತೆ ನಿತ್ಯವೂ ಆನಂದಿಸುವ ಭರವಸೆಯನ್ನು ನಾವು ಹೊಂದಿದ್ದೇವೆ. ಅವರ ಮುಖಾಂತರ ಲೋಕಕ್ಕೆ ಸರ್ವ ಒಳಿತನ್ನು ಅನುಗ್ರಹಿಸುತ್ತೀರಿ. ಇವರ ಮುಖಾಂತರವೂ ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತಿ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವಗೌರವವು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಕ್ರಿಸ್ತರಾಗಿ ಪ್ರೇರಿತರಾಗಿ ದೈವ ಬೋಧನೆ ಶಿಕ್ಷಿತರಾಗಿ ಧೈರ್ಯದಿಂದ ವಿಶ್ವದ ತಂದೆಯ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪ್ರಭು ಸಕಲ ಕೇಳುಗಳನ್ನು ರಕ್ಷಣೆ ಪ್ರಾರ್ಥಿಸುತ್ತೇವೆ. ನಿಮ್ಮ ಕರುಣೆ ನೆರವನ್ನು ಪಡೆದ ಪಾಪದ ಬಿಡುಗಡೆಯಾದ ಎಲ್ಲಾ ಸಮಸ್ಯೆಗಳಿಂದ ಸಂಕಟಗಳಿಂದ ಉಪದ್ರವ ಸುರಕ್ಷಿತರಾಗಿದ್ದ ಜೀವಮಾನ ಕಾಲದಲ್ಲಿ ಶಾಂತಿಯಿಂದ ಕರುಣಿಸಿರಿ. ನಾವು ಮೋಕ್ಷಾರ್ಥವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತನ ರಕ್ಷಿಸುತ್ತೇವೆ. ಪ್ರಭು
ಯೇಸು ಕ್ರಿಸ್ತರೇ, ನಿಮ್ಮ ಪ್ರೀತಿ ಶಾಂತಿ ಬಿಟ್ಟು ಹೋಗುತ್ತೇನೆ, ಶಾಂತಿ ಕೊಡುತ್ತೇನೆ ಅಂತ ಹೇಳಿದ್ದೇನೆ. ನಮ್ಮಲ್ಲಿರುವ ಕುಂದುಕೊರತೆಗಳನ್ನು, ಲೋಪದೋಷಗಳನ್ನು, ಪಾಪಗಳನ್ನು ನೀವು ನೋಡದೆ ನಿಮ್ಮ ದೃಢ ಭಕ್ತಿ ವಿಶ್ವಾಸ ವೀಕ್ಷಣೆ ಅದಕ್ಕೆ ವಿಚಿತ್ರ ಪ್ರಕಾರ ಶಾಂತಿ ಪ್ರೀತಿ ವಿಶ್ವಾಸ ಆರೋಗ್ಯ ಜ್ಞಾನವನ್ನು ಪರಿಶುದ್ಧತೆಯನ್ನು ಗ್ರಹಿಸಿರಿ. ಯುಗಾಂತರ ಪೂಜೆ ಪ್ರಕೃತಿ ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲಿ. ಸಹೋದರರೇ, ಪರಸ್ಪರ ಶಾಂತಿಯನ್ನು ಕೋರೋಣ. ಕ್ರಿಸ್ತರ ಶಾಂತಿ ಲೋಕದ ಪಾಪಗಳನ್ನು ಪರಿಹರಿಸುವ ಈಗ ಲೋಕದ ಪಾಪಗಳನ್ನು ಪರಿಹರಿಸುತ್ತೇವರ ಕುರಿವರೆ ನಮ್ಮನ್ನು ಯಥೇಚ್ಛವಾಗಿ ಪ್ರೀತಿಸುವ ಪ್ರಭು ಕ್ರಿಸ್ತನಿವರೇ, ಇವರ ಪ್ರೀತಿ ಪಾತ್ರ ಪೂಜನೆಗೆ ಆಹ್ವಾನಿಸುವ ನಾನು ಭಾಗ್ಯವಂತನು. ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತೇಶುವಿನಲ್ಲಿ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವೆ. ರೊಟ್ಟಿಯನ್ನು ಬರಿದು ತಿನ್ನುವಾಗ ಕ್ರಿಸ್ತೇಶುವಿನ ಶರೀರದಲ್ಲಿ ಪಾಲ್ಗೊಳ್ಳುತ್ತೇವೆ. ಹಲ್ಲೆಲೂಯಾ. ವಂದಿಸಿ ಪ್ರಾರ್ಥಿಸೋಣ. ಪ್ರಭು, ನನ್ನ ಗುರುದೀಕ್ಷೆಯ ವಾರ್ಷಿಕ ಸ್ಮರಣೆಯೆಂದು ನಿಮ್ಮ ನಾಮದ ಮಹಿಮೆಗಾಗಿ ವಿಶ್ವಾಸ ರಹಸ್ಯವನ್ನು ನಾನು ಸಂತೋಷದಿಂದ ಅರ್ಪಿಸಿದ್ದೇನೆ. ಹೀಗೆ ಬಲಿಯರ್ಪಣೆಯಲ್ಲಿ ನಾನು ಸಾಂಸ್ಕಾರಿಕವಾಗಿ ಆಚರಿಸುವುದನ್ನು ನೈಜ ಜೀವನದಲ್ಲೂ ಅನುಭವಿಸುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ದೇವರ ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದ ನಿಮಗೆ ಆನಂದವನ್ನು ನೀಡಲಿ. ನಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಭಾಗ್ಯಶರನಾಗಿ ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸ ಬಿಟ್ಟು ದೀಕ್ಷಾಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ಪುನರುತ್ಥಾನವಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತಿ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರ ಆಶೀರ್ವಾದವು ನಿಮ್ಮ ಮೇಲೆ, ನಿಮ್ಮ ಮನಗಳ ಮೇಲೆ ಇಳಿದು ಬಂದು ಸದಾ ನಿಮ್ಮಲ್ಲಿ ನೆಲೆಸಲಿ. ಪ್ರಸಿದ್ಧಪಡಿಸಿದ ಶಕ್ತಿ ವಿಶ್ವ ಸಂದೇಶವನ್ನು ಎಲ್ಲರೂ ಹಂಚಿಕೊಂಡು ಮಾಡಲು ಹೋಗಿ ಬನ್ನಿ. ಕ್ರಿಸ್ತ ಶಾಂತಿ ಮತ್ತು ಪ್ರೀತಿ ನಿಮ್ಮಲ್ಲಿರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ.